ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ, ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬ ದುಃಖದಲ್ಲಿದ್ದೀರಾ? ಓಹ್ ಏನ್ರಿ ಹೊಳೆ ಮೇಲ್ ಬಂದಂಗಿದೆ. 5 ನಿಮಿಷದ ಮುಂಚೆ ಹೊಳೆಯಲ್ಲಿ ನೀರೇ ಇರಲಿಲ್ಲ. ನೀವೇನಾದ್ರೂ ಕಣ್ಣೀರು ಹಾಕಿ ಹೊಳೆ ತುಂಬಿಸ್ಬಿಟ್ರ? ನಾನೇನು ಯಾಕೆ ಹೊತ್ಕೊಂಡೋದ್ರಿ? ಓ ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡು ಹೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ಲವ್ ದೇವದಾಸ, ಎಲ್ಲದಕ್ಕೂ ಗಂಟೆ ಅಲ್ಲಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯಾ? ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ? ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ. ಮಳೆ ಬರ್ತಾ ಇದೆ. ಬನ್ನಿ. ಮಳೆಲಿ ನಿಂದು ಜ್ವರ ಗಿರ ಬಂದ್ರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದ್ರೆ ಮೊದಲು ಇವಳ ತಲೆ ಬರ್ಸು. ಮುಂಗಾರು ಮಳೆ ಜ್ವರ ಗಿರ ಬಂದ್ರೆ ಕಷ್ಟ. ಹೋಗು ಮಗ, ಹೋಗು ಹೋಗು ಹೋಗು. ಪಾಪ ಹುಡುಗಿ. ನನಗೂ ಸ್ವಲ್ಪ ಪಾಪ ಅನ್ನಜ. ನಾನು ಮಳೆ ನೆಂದಿದ್ದೀನಿ. ನೀನು ಬಾರ ಇಲ್ಲಿ, ಬಾರ ಇಲ್ಲಿ ಕೂತ್ಗಳ. ನಿನಗೆ ಬೆಚ್ಚಗಾಗಕ್ಕೆ ಬೇರೆ ಔಷಧಿ ಉಂಟಾ? ಏನ ನೀನು ಗಂಡು ಹುಡುಗ ಆಗಿ? ಇಲ್ಲ, ನಾನು ತುಂಬಾ ಒಳ್ಳೆಯವನು. ಇದು ಒಳ್ಳೆಯವ್ರಿಗೆ ಇರೋದು ತಗ. ಹಾಗ ಆದ್ರೂ ಬೇಡ ಇರ್ಲಿ ತಗ. ತಗೋ ಮಗ, ಸೀರೆ ಉಟ್ಟುಕೋ ಉಟ್ಟುಕೋ. ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು? ಅಯ್ಯೋ ಹುಚ್ಚು ಹುಡುಗಿ, ನಿಂಗೆ ಅಷ್ಟು ಬರುದಿಲ್ವಾ? ಬಾ. ಎಷ್ಟು ಹೇಳಿದ್ರು ಬೇಡ ಅಂತೀಯಲ್ಲ. ಮಳೆಗೆ ಬಾರಿ ಒಳ್ಳೇದು, ಒಂಚೂರು ರುಚಿ ನೋಡ. ನನಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ. ಯಾಕಜ್ಜ ನೀವೆಲ್ಲ ಈ ತರ? ತೀರ್ಥ ಭಗವಂತ ಭಗವಂತ ಇದು. ನನಗೆ ಬೇಡ. ತಗೊಂಡು ಹೋಗಿ ಕೊಡು. ಹೋಗು. ನಾನು ಬಯಲುಸೀಮೆಯಿಂದ ಎಮ್ಮೆ ವ್ಯಾಪಾರಕ್ಕೆ ಇಲ್ಲಿಗೆ ಬಂದವನು. ನನ್ನ ಹೆಂಡತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು. ಬಟ್ಟೆ ಮೈಮೆ ಏನು ಮಾಡಕ್ಕಾಗಲ್ಲ. ಈಗ ಹೋಗ್ತದೆ ತಗ. ಹಾಳಾಗಿ ಹೋದ ಹುಡುಗ. ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ. ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ.
ಅರಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರಾದ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ ನಾ ಖೈದಿ ನೀನೆ ಸೆರೆಮನೆ ತಪ್ಪಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ತುಟಿಗಳ ಹೂವಲ್ಲಿ ಆಡದ ಮಾತಿನ ಸಿಹಿದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸಹಿದೆ ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆತಿರುವೆ ನಿನಗುಂಟೆ ಇದರ ಕಲ್ಪನೆ ನನ್ನ ಹೆಸರ ಕೂಗೆ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ಇನ್ಮೇಲೆ ಇದೇ ಥರ ಟೈಟ್ ಆಗ್ಬೇಕೇನ್ರಿ ನೀವು ನೀವು ಕುಡ್ದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ನಾನೇನು ಕುಡ್ದಿಲ್ಲ. ನೀವಲ್ಲ ರೀ ನಾನು ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಕ್ಕೇ ಸಿಗ್ತೀರಾ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರು ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಂಡು ಆಡೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. ಯಾಕೆಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದ್ದೆ. ಆದರೆ ಒಂದು ತಿಳ್ಕೋಬೇಕು,
ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಾಳಿಗೆ ಏನು ಕೇಳಿಸಲ್ಲ ರೀ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ನಿಮ್ಮನ್ನಷ್ಟು ಇಷ್ಟಪಡ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ನಾನು 1000 ಜನ್ಮ ಎತ್ತು ಬಂದರೂ ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಾನು ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೆಂಡ್ ಮಾಡಿಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬ ನೋವಾಗುತ್ತ್ರಿ, ಆದರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರ್ ಇಲ್ಲ ರೀ. ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲೋಪರ್ ಕಣ್ಣು ಮುಚ್ಚ. ದೇವದಾಸ್ ನೀನ ನಾನಂತ ಕೇಳ್ತಿದ್ದಾನೆ. ಬೇಡ ಕಣ್ರಿ, ನೀವು ಒಂದ್ಸಲಿ ಕೈ ಹಿಡಿದಿದ್ದಕ್ಕೆ ಈ ಲೆವೆಲ್ಗೆ ಲೋ ಆಗೋಯ್ತು. ಇನ್ನೊಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಬೇಡ, ಮಳೆ ನೀರು ಅವಾಯ್ಡ್ ಆದ್ರೆ ಕಣ್ಣೀರು ಕಾಣುತ್ತೆ. ನಾಚಿಕೆ ಆಗುತ್ತೆ, ನಾಚಿಕೆ ಆಗುತ್ತೆ. Hi Nandini. Hi. Why are you late? I'm so sorry. I'm very sorry. Hi. Excuse me. ಯಾಕೋ ಹುಡುಗ, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದು ಹುಡುಗಿಯರು. ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಬಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ಥರ ಕೂತಿದ್ಯಲ್ಲೋ. ಒಂದು ಹುಡುಗಿನ ಬೀಳ್ಸಕ್ಕೆ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್. ಈ ಗ್ಯಾಪಲ್ಲಿ ಇನ್ನೊಂದು ಬೇಕಾ? ಕಷ್ಟ ಆಗುತ್ತೆ. ಓ ಹಾಗಾ? ಒಂದು ಕೆಲಸ ಮಾಡು, ಹ್ಞೂ, ನಿನ್ನ ಹುಡುಗಿನ ಆ ಮಲ್ಲಿಗೆಪುರ ದೇವಸ್ಥಾನ ಕರ್ಕೊಂಡು ಹೋಗು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾಗಂತೀರಾ? ಡೆಫಿನೆಟ್ಲಿ. ಇವತ್ತು ನೀನು ಹೋಗಿದ್ದೀಯಂತಲ್ಲ, ಹೇಗಿದೆ ಆ ದೇವಸ್ಥಾನ, ಆ ಭಕ್ತಿ, ಆ ನಂಬಿಕೆ?
ಇನ್ನೆಲ್ಲೂ ಇಲ್ಲ. ಬೈ ದ ವೇ ಥ್ಯಾಂಕ್ಸ್. ಹ? ನೀನು ನಂದಿನಿನ ಮೆಟ್ಲು ಹತ್ತೋಕೆ ಬಿಡ್ಲಿಲ್ವಂತಲ್ಲ, ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ. ದೊಡ್ಡವ್ರು ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್. ಗ್ರೇಟ್. ನನ್ನ ಮಗಳು ಕೋತಿ, ಮೆಟ್ಲು ಹತ್ತಬೇಡ ಅಂದರೆ ಹತ್ತಾಳೆ. ಅದಕ್ಕೆ ಇನ್ಮೇಲೆ ನನ್ನ ಬಿಟ್ಟರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು ಅಂತ ಮಾತಾಗಿದೆ. ಹಾಗ ಅಂಕಲ್? ಎಸ್, ಈ ವರ್ಷದಿಂದ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು. ನಾನು ರಿಟೈರ್ ಆಗಿಬಿಟ್ಟೆ. ಲೋ ದೇವದಾಸ, ಕೇಳ್ದೇನೋ ಏನೋ ಇದು ಗಿಡ್ತಾ ಇದೆ. ನನಗೂ ಚಾನ್ಸ್ ಇದೆ. 55 kg ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗ್ಲಿಲ್ಲ ಕಣೋ, ವರ್ಕೌಟ್ ಆಗ್ತಾ ಇದೆ. ನಾನೀಗ ಗಂಡನ್ ಲೆಕ್ಕ ಕಣೋ. ಲೋ ದೇವದಾಸ, ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡಿಸ್ತೀಯ ನಿನ್ನ. ಏನೋ ಎಲ್ಲೋಗ್ತೀಯ ಇರೋ. ನೋಡ್ರಿ, ನಿಮ್ ಮಗಳು ಮದ್ವೆಲಿ ಇದೇ ಡ್ರೆಸ್ ಅಲ್ಲಿ ಇರ್ತಾಳೆ. ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರಿಗಿದೆಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದೆ? ಸೂಪರ್, ವಂಡರ್ಫುಲ್. ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಶುರು ಆಯ್ತು ನಿಮ್ದು. ಯಂಗ್ ಮ್ಯಾನ್, ಕೆನ್ ಯು ಥಿಂಕ್ ಆಫ್ ಎನಿಥಿಂಗ್? ಎಸ್ ಐ ಡು ಅಂಕಲ್. ಹೇಳು ಮತ್ತೆ. ಮದ್ವೆಗಿದ್ವೆ ಇಲ್ಲ ದೊಡ್ಡ ಮ್ಯಾಟ್ರು. ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಎಣೆ ಖಾಲಿ ಆಗಿದ್ರೆ ದೆವ್ವದ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ. ಕುಂಕುಮ ಗಿಂಕುಮ ಇಟ್ರೆ ದೇವತೆ ತರ ಕಾಣ್ತಾರೆ. That's it. ಯಾ ಯಾ. Oh my God. How can we forget Kunkuma, you ladies? Pritam is right. ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು. ಗ್ರೇಟ್ ಯಂಗ್ ಮ್ಯಾನ್. ಅದಕ್ಕೆ ಹೇಳೋದು ಪ್ರೀತಮ್ ಇರಬೇಕು ಅಂತ. ಗೋ ಸ್ವೀಟಿ, ಕುಂಕುಮ ಹಚ್ಕೊಂಡು ಹೋಗು. ಕಮಲಾ, ನಿನ್ ಮಗ ಸಾಮಾನ್ಯದವನಲ್ಲ ಕಣೆ. ಹೆಂಗಸರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ, ನೋಡು ಕಂಡಿಡ್ದ್ಬಿಟ್ಟ. ಬಿಂದಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ, ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ಹಾಯ್ ನಂದು. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ? ವಾಟ್ ಹ್ಯಾಪನ್ಡ್? ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಂಗೆ? ರಾಮ, ಗನ್ ತಗೊಂಬ. ರೀ, ಮಾತ್ಗೂ ಗನ್ ತಗೋತೀನಿ ಅಂತೀರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪು ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ, ಹೇಳ್. ದೇವದಾಸ್, ದೇವದಾಸ್. ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಸಾರಿ. ಇಲ್ಲಿ ಬಾ. ಇಲ್ಲಿ ಬಾ. ಯಂಗ್ ಮ್ಯಾನ್, ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಅವಳನ್ನ ನೀನಲ್ದೆ ಇನ್ಯಾರು ನಗಿಸ್ಬೇಕು? ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗೋಯ್ತು. ಹಾಗಲ್ಲ. ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರ್ ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ರೀ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳ ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರಿತೀನಿ. ರೀ, ಜೀವಮಾನ ಎಲ್ಲ ಇದೇ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರೂ ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ. ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ, ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರ ಬಾಸ್ ನೀವು?
ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟಿದ್ನೋ ಅವ್ರು ಇನ್ನೊಂದು 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಚಬೇಡಿ, ಅದನ್ನ ಬಿಚ್ಚಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ.